ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೋಪು ತಯಾರಿಕೆಗೆ ಬೇಕಾದ ಕಚ್ಚಾ ಸಾಮಗ್ರಿ ತೈಲ. ಸೋಪಿನ ತಯಾರಿಕೆಗೆ ಬೇಕಾಗುವಂತಹ ಪ್ರಮುಖ ಕಚ್ಚಾ ಸಾಮಗ್ರಿ ಅಂತಂದ್ರೆ ಅಡುಗೆ ತೈಲ. ಅಂದ್ರೆ ಯಾವ್ದಾದ್ರು ಎಣ್ಣೆ ಆಗಿರ್ಬೋದು, ಆ ಅಡುಗೆ ತೈಲವನ್ನು ಬಳಸ್ಕೊಂಡೇ ನಾವು ಸೋಪನ್ನು ತಯಾರಿಸುವಂಥದ್ದು. 4 ಈಸ್ ದಿ ರೈಟ್ ಆನ್ಸರ್. ಪ್ರಸ್ತುತ ಕೈಗಾರಿಕೆಗಳಲ್ಲಿ ಸಾಬೂನ್ ಕಿಟಲ್ ವಿಧಾನದ ಮೂಲಕ ತಯಾರಿಸುತ್ತಿದ್ದು, ಎಣ್ಣೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಸಾಮಾನ್ಯ ಉಪ್ಪನ್ನು ಸಾಬೂನು ತಯಾರಿಕೆಯಲ್ಲಿ ಕಚ್ಚಾ ವಸ್ತುವನ್ನಾಗಿ ಬಳಸುವರು. 4 ಈಸ್ ದಿ ರೈಟ್ ಆನ್ಸರ್. ಬೆಳಕಿನ ವೇಗ ಈ ಕೆಳಗಿನ ಯಾವುದರಲ್ಲಿ ಹಾದು ಹೋಗುವಾಗ ಕಡಿಮೆ ಇರುತ್ತದೆ? ಸರಿಯಾದ ಆಯ್ಕೆ 1 ಗಾಜು. ಬೆಳಕಿನ ವೇಗ ಗಾಜಿನ ಮೂಲಕ ಹಾದು ಹೋಗುವಾಗ ಕಡಿಮೆ ಇರುತ್ತದೆ. ಡಿಎನ್ಎಯ ಮೂಲ ಅಂಶ ಯಾವುದು? ನ್ಯೂಕ್ಲಿಯೋಟೈಡ್ಸ್. ಡಿಎನ್ಎಯ ಮೂಲ ಅಂಶ ನ್ಯೂಕ್ಲಿಯೋಟೈಡ್ಸ್. ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ ಇದು ಡಿಎನ್ಎಯ ವಿಸ್ತೃತ ರೂಪ. 4 ಈಸ್ ದಿ ರೈಟ್ ಆನ್ಸರ್. ಶರಾವತಿ ಮತ್ತು ನೇತ್ರಾವತಿ ನದಿಗಳು ಹರಿದು ಎಲ್ಲಿ ಸೇರುತ್ತವೆ? ಅರಬ್ಬಿ ಸಮುದ್ರ. ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಎಂಬಲ್ಲಿ ಹುಟ್ಟುತ್ತದೆ. ಉತ್ತರ ಕನ್ನಡದ ಹೊನ್ನಾವರ ಬಳಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ನೇತ್ರಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದ ರಾಯನದುರ್ಗದಲ್ಲಿ ಹುಟ್ಟಿ ಕೋಡಿಯಾಲ್ ಬೈಲ್ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. BCG ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ಡ್ಯಾಶ್ ರೋಗವನ್ನ ತಡೆಗಟ್ಟಬಹುದು. ಟ್ಯೂಬರ್ಕ್ಯುಲೋಸಿಸ್ ಮೀನ್ಸ್ TB. BCG ಚುಚ್ಚುಮದ್ದನ್ನ ಹಾಕಿಸಿಕೊಂಡಲ್ಲಿ ನಾವು ಟ್ಯೂಬರ್ಕ್ಯುಲೋಸಿಸ್ ಅಂತಂದ್ರೆ ಕ್ಷಯ ರೋಗವನ್ನ ತಡೆಗಟ್ಟಬಹುದು. ಈ ಕ್ಷಯ ರೋಗಕ್ಕೆ ಇರುವ ಚುಚ್ಚುಮದ್ದು BCG, ಬ್ಯಾಸಿಲಸ್ ಕಾಲ್ಮೆಟೆ ಗ್ವಾನೈನ್ ಎಂಬುದು ಇದರ ವಿಸ್ತೃತ ರೂಪ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬಂತಹ ಬ್ಯಾಕ್ಟೀರಿಯಾದಿಂದ ಈ ರೋಗ ಬರುತ್ತೆ. ತೀವ್ರತರವಾಗಿರುವಂತಹ ಕೆಮ್ಮಿನ ಜೊತೆಗೆ ನಮ್ಮ ದೇಹದ ತೂಕನೂ ಕೂಡ ಕಡಿಮೆ ಆಗೋದ್ರಿಂದನೇ ಅದಕ್ಕೆ ಕ್ಷಯ ಎಂಬಂತಹ ಹೆಸರು ಬಂದಿದ್ದು. ಹಾಗಾಗಿ ಹುಟ್ಟಿದ ಮಗುವಿಗೆ 1 ತಿಂಗಳಿನ ಒಳಗೆ ಈ BCG ಚುಚ್ಚುಮದ್ದನ್ನ ನೀಡಲಾಗುವುದು. 2 ಈಸ್ ದಿ ರೈಟ್ ಆನ್ಸರ್. ನಳಂದ ವಿಶ್ವವಿದ್ಯಾಲಯವು ಡ್ಯಾಶ್ ರವರ ಕಾಲದಲ್ಲಿ ಸ್ಥಾಪಿತವಾಯಿತು. ಗುಪ್ತರು. ನಳಂದ ವಿಶ್ವವಿದ್ಯಾಲಯವನ್ನು ಗುಪ್ತರ ರಾಜ ಕುಮಾರಗುಪ್ತನು ಕಟ್ಟಿಸಿದನು. ಇದು ಪ್ರಪಂಚದ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಇದು ಬಿಹಾರದ ಪಾಟ್ನಾದಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ICICI ಇದು ಒಂದು ಹಣಕಾಸು ಸಂಸ್ಥೆ. ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ICICIಯ ವಿಸ್ತೃತ ರೂಪ. ಇದು ಒಂದು ಖಾಸಗಿ ಸಂಸ್ಥೆಯಾಗಿದ್ದು 1955ರಲ್ಲಿ ಮಹಾರಾಷ್ಟ್ರದಲ್ಲಿ ಇದನ್ನು ಸ್ಥಾಪಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಭೂಪಾಲ್ ಅನಿಲ ದುರಂತ ಸಂಭವಿಸಿದ ವರ್ಷ 1984. ಭೂಪಾಲ್ ದುರಂತವು 1984 ಡಿಸೆಂಬರ್ 2ರಂದು ಯೂನಿಯನ್ ಕಾರ್ಬೈಡ್ ಕಂಪನಿಯಿಂದ ಮೀಥೈಲ್ ಐಸೋಸೈನೈಡ್ ಅನಿಲದ ಸೋರಿಕೆಯಿಂದ ಸಂಭವಿಸಿತು. ಸಾವಿರಾರು ಜನರು ಪ್ರಾಣವನ್ನ ತೆತ್ತರು. 2 ಈಸ್ ದಿ ರೈಟ್ ಆನ್ಸರ್. ಆಲದ ಮರ ವೃಕ್ಷ ಜಾತಿಯ ಬೀಜ ಚದುರುವಿಕೆಯಲ್ಲಿ ಕೆಳಗಿನ ಮಾಧ್ಯಮಗಳಲ್ಲಿ ಯಾವುದು ಪ್ರಧಾನವಾಗಿದೆ? ಪಕ್ಷಿಗಳು. ಬೀಜ ಪ್ರಸರಣದಲ್ಲಿ ಪಕ್ಷಿ ಅತ್ಯಂತ ಪ್ರಧಾನವಾಗಿರುವಂತಹ ಒಂದು ಮಾಧ್ಯಮ. 4 ಈಸ್ ದಿ ರೈಟ್ ಆನ್ಸರ್. ಯಾವ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗಾಗಿ ದಾರೋಜಿ ವನ್ಯಜೀವಿ ಅಭಯಾರಣ್ಯ ಘೋಷಿಸಲ್ಪಟ್ಟಿದೆ? ಕರಡಿ. ದಾರೋಜಿ ಕರಡಿ ಧಾಮವು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಇದನ್ನು 1994ರಲ್ಲಿ ಕರಡಿ ಸಂರಕ್ಷಣೆಗಾಗಿ ಸ್ಥಾಪಿಸಲಾಯಿತು. ಇದರ ವಿಸ್ತೀರ್ಣ 56 ಚದರ ಕಿಲೋಮೀಟರ್. 1 ಈಸ್ ದಿ ರೈಟ್ ಆನ್ಸರ್. ಜಗತ್ತಿನ ಒಳನಾಡು ಜಲಮಾರ್ಗಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವುದು ಯಾವುದು?
ರೈನ್ ಜಲಮಾರ್ಗ. ಜಗತ್ತಿನ ಒಳನಾಡು ಜಲಮಾರ್ಗಗಳಲ್ಲಿ ರೈನ್ ಜಲಮಾರ್ಗ ಹೆಚ್ಚು ಬಳಕೆಯಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಕಲೀಲ ಮೀನ್ಸ್ ಕೊಲೈಡ್ ಅಲ್ಲ? ನೀರಿನಲ್ಲಿರುವ ಸಕ್ಕರೆ, ಅಂದ್ರೆ ನೀರಿನಲ್ಲಿ ಸಕ್ಕರೆ ಸಂಪೂರ್ಣವಾಗಿ ಕರಗಿರೋದ್ರಿಂದ ಇದು ಕಲೀಲ ಸ್ಥಿತಿ ಅಲ್ಲ. ಕಲೀಲ ಅಂತ ಹೇಳಿದ್ರೆ ಮೀನ್ಸ್ ಕೊಲೈಡ್ ಅಂತಂದ್ರೆ ಕೆಲವು ಪದಾರ್ಥಗಳು ಸೂಕ್ಷ್ಮವಾಗಿದ್ದು ಅವು ಬೆಳಕಿನ ಕಣಗಳನ್ನ ಚದುರಿಸುವಂತಹ ಗುಣವನ್ನು ಹೊಂದಿರುತ್ತೆ. ಈ ರೀತಿ ಬೆಳಕಿನ ಕಣಗಳನ್ನ ಚದುರಿಸುವಂತಹ ಗುಣವನ್ನು ಹೊಂದಿರುವಂತಹ ಪದಾರ್ಥಗಳಿಗೆ ನಾವು ಕಲೀಲ ಅಥವಾ ಕೊಲೈಡ್ ಅಂತೇಳಿ ಕರಿತೀವಿ. ನೋಡಿ, ಇಬ್ಬನಿ, ಹೊಗೆ, ಹಾಲು ಇವೆಲ್ಲವೂ ಕೂಡ ಬೆಳಕಿನ ಕಣಗಳನ್ನ ಚದುರಿಸುತ್ತೆ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಲೋಟ ನೀರು, ಗಾಜಿನ ಲೋಟ ತಗೊಂಡು ಆ ನೀರಿನಲ್ಲಿರುವಂತಹ ಗಾಜಿನ ಲೋಟಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ನೀವು ಟಾರ್ಚ್ ಅನ್ನು ಬಿಟ್ರಿ ಅಂತ ಹೇಳಿದ್ರೆ ಅಲ್ಲಿ ಬೆಳಕಿನ ಕಣಗಳು ಚದುರುವಿಕೆ ಸ್ಪಷ್ಟವಾಗಿ ನೋಡಬಹುದು. 3 ಈಸ್ ದಿ ರೈಟ್ ಆನ್ಸರ್. ಕಾಲ ಕ್ರಮಣಿಕೆಯಲ್ಲಿ ಈ ಕೆಳಗೆ ಕಾಣಿಸಿದ ಸಂಗತಿಗಳನ್ನು ಹೊಂದಿಸಿ. ಏನ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಎ ಆಗಸ್ಟ್ ಕೊಡುಗೆ, ಬಿ ಸಿಮ್ಲಾ ಪರಿಷತ್ತು, ಸಿ ಕ್ರಿಪ್ಸ್ ಆಯೋಗ, ಡಿ ಕ್ಯಾಬಿನೆಟ್ ವಿಷನ್ ಯೋಜನೆ. ಹಾಗಾದ್ರೆ ಕಾಲಾನುಕ್ರಮಣಿಕೆಯಲ್ಲಿ ಬರೆದಾಗ ಸರಿಯಾದ ಉತ್ತರ ಎಸಿಬಿಡಿ. ಎಸಿಬಿಡಿ ಅಂದ್ರೆ ಆಗಸ್ಟ್ ಕೊಡುಗೆ 8 ಆಗಸ್ಟ್ 1940, ಕ್ರಿಪ್ಸ್ ನಿಯೋಗ 22 ಮಾರ್ಚ್ 1942, ಸಿಮ್ಲಾ ಪರಿಷತ್ತು 25 ಜೂನ್ 1945, ಕ್ಯಾಬಿನೆಟ್ ಮಿಷನ್ ಯೋಜನೆ 23 ಮಾರ್ಚ್ 1946. ಹಾಗಾಗಿ 3 ಈಸ್ ದಿ ರೈಟ್ ಆನ್ಸರ್. ದಖ್ಖನ್ನ ಇಸ್ಲಾಮಿ ಸುಲ್ತಾನರು 1565ರಲ್ಲಿ ಒಟ್ಟುಗೂಡಿ ಹಿಂದೂ ವಿಜಯನಗರ ಸಾಮ್ರಾಜ್ಯದ ದೊರೆಯ ಮೇಲೆ ಒಟ್ಟಾಗಿ ದಾಳಿ ನಡೆಸಿ ತಾಳಿಕೋಟೆ ಯುದ್ಧದಲ್ಲಿ ಭೀಕರವಾಗಿ ಸೋಲಿಸಿದರು. ಆಗ ಆಳುತ್ತಿದ್ದ ವಿಜಯನಗರದ ದೊರೆ ಯಾರು? ರಾಮರಾಯ. ವಿಜಯನಗರ ಅರಸ ರಾಮರಾಯನು ದಖ್ಖನ್ನ ಸುಲ್ತಾನರ ಮಧ್ಯೆ ಕಲಹ ಮತ್ತು ಆಂತರಿಕ ವ್ಯವಹಾರಗಳಲ್ಲಿ ತಲೆ ಹಾಕಿ ತನಗೆ ಲಾಭವಾಗುವಂತೆ ನೋಡಿಕೊಂಡು ಅವರಲ್ಲಿ ವಿಭಜಿಸಿ ಆಳು ಎಂಬ ನೀತಿಯನ್ನು ಅನುಸರಿಸಿದನು. ರಾಯ ಒಬ್ಬ ಸುಲ್ತಾನನನ್ನು ಇನ್ನೊಬ್ಬ ಸುಲ್ತಾನನ ವಿರುದ್ಧ ಎತ್ತಿ ಕಟ್ಟಿ ಒಬ್ಬನನ್ನು ನೆತ್ತಿಯ ಮೇಲೆ ಇಟ್ಟು ಮತ್ತೊಬ್ಬನನ್ನು ಪಾತಾಳಕ್ಕೆ ತುಳಿದನು. ಅವರು ದುರ್ಬಲರಾಗುವಂತೆ ಮಾಡಿದನು. ಇದನ್ನರಿತ ದಖ್ಖನ್ನ ಸುಲ್ತಾನರು ಒಟ್ಟುಗೂಡಿ 1526 ಜನವರಿ 23ರಂದು ತಾಳಿಕೋಟೆಯಲ್ಲಿ ಯುದ್ಧ ಸಾರಿದರು. ರಾಮರಾಯನಿಗೆ ಸೋಲಿಸಿದರು. 1 ಈಸ್ ದಿ ರೈಟ್ ಆನ್ಸರ್. ಉದ್ಯೋಗ ಸ್ಥಿತಿಸ್ಥಾಪಕತೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? 1% ಬಿಂದು ಆರ್ಥಿಕ ಬೆಳವಣಿಗೆಯೊಂದಿಗೆ ಉದ್ಯೋಗದ ಶೇಕಡಾವಾರು ಬದಲಾವಣೆ. ಉದ್ಯೋಗ ಸ್ಥಿತಿಸ್ಥಾಪಕತೆಯು ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆಗೆ ನಡುವಿನ ಸಂಬಂಧವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಸರ್ಕಾರದಡಿ ಉದ್ಯೋಗಗಳನ್ನು ಗಳಿಸಲು ಬ್ರಾಹ್ಮಣರಲ್ಲದವರನ್ನ ಪ್ರೋತ್ಸಾಹಿಸಲು ಮುಖ್ಯ ಸಮಿತಿಗಳು ಕೈಗೊಳ್ಳುವ ಕ್ರಮಗಳ ಬಗ್ಗೆ ವರದಿ ನೀಡಲು ಮತ್ತು ವಿಚಾರಣೆ ನಡೆಸಲು ಮೈಸೂರಿನ ಮಹಾರಾಜರು 1918ರಲ್ಲಿ ನೇಮಿಸಿದ ಸಮಿತಿ ಯಾವುದು? ಲೆಸ್ಲಿ ಮಿಲ್ಲರ್ ಸಮಿತಿ. ಬ್ರಾಹ್ಮಣೇತರ ಸಮುದಾಯಗಳ ನಾಯಕರು 1918ರಲ್ಲಿ ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಭಿನ್ನ ಒತ್ತಡ ಅರ್ಪಿಸಿ ತಮ್ಮ ಕುಂದುಕೊರತೆಯನ್ನ ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತಾಯಿಸಿದರು. ಇದಕ್ಕಾಗಿ ಮಹಾರಾಜರು ನ್ಯಾಯಾಧೀಶ ಸರ್ ಲೆಸ್ಲಿಯವರ ಅಧ್ಯಕ್ಷತೆಯಲ್ಲಿ 6 ಮಂದಿ ಸದಸ್ಯರ ಆಯೋಗವನ್ನ ನೇಮಿಸಿದರು. 4 ಈಸ್ ದಿ ರೈಟ್ ಆನ್ಸರ್. ನಿಕೋಲೋ ಕೋಂಟಿ ಭೇಟಿ ನೀಡಿದ್ದು ಇವನ ಕಾಲದಲ್ಲಿ? 1ನೇ ದೇವರಾಯ. ಸಂಗಮ ವಂಶದ ಅರಸ 1ನೇ ದೇವರಾಯನ ಕಾಲದಲ್ಲಿ ವೆನಿಷಿಯಾದ ಪ್ರವಾಸಿಗ ನಿಕೋಲೋ ಕೋಂಟಿ ಭೇಟಿ ನೀಡಿದ್ದನು. 1 ಈಸ್ ದಿ ರೈಟ್ ಆನ್ಸರ್. ಯಾವ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದು ಚಿರಪರಿಚಿತವಾಗಿದೆ? 52ನೇ ತಿದ್ದುಪಡಿ ಕಾಯ್ದೆ. 1985ರಲ್ಲಿ 52ನೇ ತಿದ್ದುಪಡಿ ಪ್ರಕಾರ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೊಳಿಸಲಾಯಿತು. ಈ ತಿದ್ದುಪಡಿಯು ಕೇಂದ್ರ ಹಾಗೂ ರಾಜ್ಯ ಶಾಸನ ಸಭೆಗಳಲ್ಲಿ ಪಕ್ಷಾಂತರವನ್ನು ನಿಷೇಧಿಸುತ್ತದೆ. ಈ ವಿಷಯವನ್ನು 10ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಕಾಲಾನುಕ್ರಮವಾಗಿ ಏರಿಕೆಯ ಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಸರಿಯಾದ ಜೋಡಣೆಯನ್ನು ಮಾಡಿ. ಎ ಶ್ರೀ ವೀರೇಂದ್ರ ಪಾಟೀಲ್, ಬಿ ಶ್ರೀ ಕಡಿದಾಳ್ ಮಂಜಪ್ಪ, ಸಿ ಶ್ರೀ ಗುಂಡೂರಾವ್. ಸರಿಯಾದ ಉತ್ತರ ಬಿ ಎ ಸಿ. ಅಂದ್ರೆ ಶ್ರೀ ಕಡಿದಾಳ್ ಮಂಜಪ್ಪ, ಶ್ರೀ ವೀರೇಂದ್ರ ಪಾಟೀಲ್, ನೆಕ್ಸ್ಟ್ ಶ್ರೀ ಗುಂಡೂರಾವ್. ವೀರೇಂದ್ರ ಪಾಟೀಲ್ ಕರ್ನಾಟಕದ 7ನೇ ಮುಖ್ಯಮಂತ್ರಿ. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ 1968ರಿಂದ 71ರವರೆಗೆ ಆಳ್ವಿಕೆ ಮಾಡಿದರು. ಅದರ ನಂತರ ಕಡಿದಾಳ್ ಮಂಜಪ್ಪ 19/8/1956ರಿಂದ 31/10/1956 ಕಾಂಗ್ರೆಸ್ ಪಕ್ಷದಿಂದ.
ಮೂರನೇ ಮುಖ್ಯಮಂತ್ರಿಯಾಗಿ ಅತಿ ಕಡಿಮೆ ಅವಧಿ ಕಾರ್ಯನಿರ್ವಹಿಸಿದ ಮುಖ್ಯಮಂತ್ರಿ ಶ್ರೀ ಗುಂಡೂರಾವ್ ಕಾಂಗ್ರೆಸ್ ಪಕ್ಷದ 1980ರಿಂದ 83ರವರೆಗೆ ಅಧಿಕಾರದಲ್ಲಿದ್ದರು. 2 is the right answer. ರಾಜ್ಯ ಮತ್ತು ಅದರ ಸೃಷ್ಟಿಯಾದ ವರ್ಷಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ? ಮೇಲಿನ ಯಾವುದು ಅಲ್ಲ? ಅಂದ್ರೆ ಕೊಟ್ಟಿರುವಂತಹ ಉತ್ತರ ಎಲ್ಲವೂ ಕೂಡ ಸರಿಯಾಗಿದೆ. ಆಂಧ್ರ ಪ್ರದೇಶ 1956, ಮಹಾರಾಷ್ಟ್ರ 1960, ಅರುಣಾಚಲ ಪ್ರದೇಶ 1987 ಅವು ಸೃಷ್ಟಿಯಾಗಿದ್ದು. 4 is the right answer. ಭಾರತದ ಡಿಲಿಮಿಟೇಷನ್ ಆಯೋಗವು ಒಟ್ಟು ಪಾರ್ಲಿಮೆಂಟರಿ ಸ್ಥಾನಗಳನ್ನು ಕರ್ನಾಟಕ ಕುರಿತಂತೆ ಈ ಅನುಪಾತದಲ್ಲಿ ಹಂಚಿಕೆ ಮಾಡಿದೆ. 28 ಲೋಕಸಭಾ ಸ್ಥಾನಗಳ ಪೈಕಿ 5 ಸ್ಥಾನಗಳನ್ನು ಪರಿಶಿಷ್ಟ ಜಾತಿ ಮತ್ತು 2 ಸ್ಥಾನಗಳನ್ನು ಪರಿಶಿಷ್ಟ ವರ್ಗಕ್ಕೆ ನೀಡುವುದು ಈ ಅನುಪಾತದಲ್ಲಿ ಹಂಚಿಕೆ ಮಾಡಿದೆ. 1 is the right answer. ಕರ್ನಾಟಕದ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಹತೆಯ ಮಾನದಂಡವನ್ನು ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ. ಅರ್ಜಿದಾರರ ವಯಸ್ಸು 60 ವರ್ಷಗಳು ಅಥವಾ ಅದಕ್ಕಿಂತಲೂ ಹೆಚ್ಚಾಗಿರಬೇಕು. ಬಿ. ಪಿಂಚಣಿದಾರರ ಮತ್ತು ಆಕೆಯ ಪತಿ ಪತ್ನಿಯ ವಾರ್ಷಿಕ ಆದಾಯವು ರು 25,000ಗಳಿಗಿಂತ ಮೀರಿರಬಾರದು. ಹಾಗಾದರೆ ಸರಿಯಾದ ಉತ್ತರ ಎ ಆಗಲಿ ಬಿ ಆಗಲಿ ಅಲ್ಲ. ಬಾಳಿನ ಮುಸ್ಸಂಜೆಯಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಹಿರಿಯ ಜೀವಗಳಿಗೆ ಭದ್ರತೆ ಒದಗಿಸುವ ಯೋಜನೆಯೇ ಸಂಧ್ಯಾ ಸುರಕ್ಷಾ ಯೋಜನೆ. 65 ವರ್ಷ ಮೇಲ್ಪಟ್ಟಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 20,000 ಮೀರಿರಬಾರದು. 4 is the right answer. ಈ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಭಾರತವು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜೈಮ್ನ ಒಬ್ಬ ಸದಸ್ಯ. ಬಿ. ಚೀನಾವು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜೈಮ್ನ ಒಬ್ಬ ಸದಸ್ಯ ಅಲ್ಲ. ಹಾಗಾದರೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. ಅಂದರೆ 2016ರಲ್ಲಿ ಭಾರತವು ಸಹ MTCR ಅಂದರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜೈಮ್ನ ಸದಸ್ಯತ್ವವನ್ನು ಪಡೆದಿದೆ. ಆದರೆ ಚೀನಾ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜೈಮ್ನ ಸದಸ್ಯ ಪಡೆದಿಲ್ಲ. 2 is the right answer. IUCN ಪ್ರಕಾರ ಅವುಗಳ ಸ್ಥಿತಿಯನ್ನು ಕುರಿತಂತೆ ಸರಿಯಾಗಿ ಹೊಂದಿಕೆ ಆಗದ್ದನ್ನು ಗುರುತಿಸಿ. ಕಾಶ್ಮೀರ್ ಕೆಂಪು ಸಾರಂಗ ಬೆದರಿಕೆಗೆ ಒಳಗಾಗಿರುವುದು ಇದು ಹೊಂದಿಕೆ ಆಗುವುದಿಲ್ಲ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದು IUCN ನ ವಿಸ್ತೃತ ರೂಪ. ಈ ಸಂಸ್ಥೆಯು ಕಾಶ್ಮೀರ್ನ ಕೆಂಪು ಸಾರಂಗಗಳು ಅಪಾಯಕ್ಕೊಳಗಾದ ಪ್ರಭೇದಗಳಾಗಿ ಘೋಷಿಸಿದೆ. ರೆಡ್ ಸ್ಪಾಗ್ ಅಥವಾ ಕೆಂಪು ಸಾರಂಗಗಳು ಹಿಮಾಚಲ ಪ್ರದೇಶ, ಕಾಶ್ಮೀರ ಕಣಿವೆ ಮತ್ತು ದಟ್ಟವಾದ ನದಿಗಳ ಕಾಡುಗಳಲ್ಲಿ ಕಂಡುಬರುತ್ತವೆ. 2 is the right answer. 1, 3, 5, 7, 9, 11. ಹಾಗಾದರೆ ಇದರ ಮುಂದಿನ ಸಂಖ್ಯೆ 13. ಯಾಕೆ? ತುಂಬ ಸುಲಭ. ಇಲ್ಲಿ ಎರಡೆರಡು ಆ್ಯಡ್ ಆಗ್ತಾ ಹೋಗಿದೆ. +2 ಆ್ಯಡ್ ಮಾಡ್ತಾ ಇದ್ರೆ 3 + 2 5 + 2 7 7 + 2 9 9 + 2 11 11 + 2 13. 2 is the right answer. ಇವುಗಳಲ್ಲಿ ಯಾವುದು ಕನಿಷ್ಠ ಬೆಲೆಯುಳ್ಳದ್ದು? ಕನಿಷ್ಠ ಬೆಲೆಯನ್ನು ನಾವು ಕಂಡುಹಿಡಬೇಕಾದ್ರೆ ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡ್ಕೊಬೇಕು. ಹಾಗಾದಾಗ ಸರಿಯಾದ ಉತ್ತರ 8/15. ಎಷ್ಟಪ್ಪ ಅಂತಂದರೆ 15ರಿಂದ ನಾವು ಹಾಕ್ಸಿದ್ರೆ 15 5 75 ಅಂದರೆ 75 5 13 45 0.53 ಆಗುತ್ತೆ. ಇನ್ನು ಬಾಕಿದೆಲ್ಲವೂ ಕೂಡ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗಾಗಿ 3 is the right answer. 3:x 12:36. ಆದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಇದು ಕೂಡ ಅಷ್ಟೇ. ಮಧ್ಯ ಪದಗಳ ಗುಣಲಬ್ಧ = ಅಂತಿಮ ಪದಗಳ ಗುಣಲಬ್ಧ. ಹಾಗಾದಾಗ 12x = 36 × 3 ಆಗುತ್ತೆ. ಅಲ್ಲಿಗೆ x ಬೆಲೆ ಬೇಕಾಗಿರೋದ್ರಿಂದ 12ರಿಂದ ಭಾಗಿಸಿದ್ರೆ 12 3 36 ಆಯಿತು. 3 × 3 9. ಎಷ್ಟು ಸರಿಯಾದ ಉತ್ತರ? 9. 3 is the right answer. ಕಾಣೆಯಾಗಿರುವ ಸಂಖ್ಯೆಯನ್ನು ಖಾಲಿ ಇರುವ ಸ್ಥಳದಲ್ಲಿ ತುಂಬಿ ಅಂತ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಸುಲಭವಾಗಿರುವಂಥದ್ದು. 10 25 12 30 14. ಹಾಗಾದ್ರೆ ಮುಂದೆ ಬರುವಂಥ ಸಂಖ್ಯೆ ಎಷ್ಟು? 35. ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಏನಪ್ಪಾ ಅಂತಂದರೆ 10 ಆದಮೇಲೆ 25 ಕೊಟ್ಟಿದ್ದಾನೆ, ಆಮೇಲೆ 12 ಕೊಟ್ಟಿದ್ದಾನೆ. ಅಲ್ಲಿಗೆ 10 + 2 12 12 + 2 14. ಹಾಗೇನೆ 25 + 5 30 30 ನಂತರ ಇಲ್ಲಿ ಬರುತ್ತೆ. ಹಾಗಾಗಿ 30 + 5 35. 1 is the right answer. ಶಿಲ್ಪಕಲೆಯ ಬೇಸರ ಶೈಲಿಯು ಮೂಲತಃ ಇವರಿಂದ ಪ್ರಾರಂಭಿಸಲ್ಪಟ್ಟಿತು.
ಚಾಲುಕ್ಯರು. ಕಲ್ಯಾಣಿಯ ಚಾಲುಕ್ಯರು ಕ್ರಿಸ್ತಶಕ 973 ಇವರ ಆಡಳಿತ ವೇಸರ ಶೈಲಿಯ ಶಿಲ್ಪಕಲೆಯನ್ನು ಪ್ರಾರಂಭಿಸಿದರು. ಆದರೆ ಅದು ರಾಷ್ಟ್ರಕೂಟರ ಕಾಲದಲ್ಲಿ ಏಳಿಗೆಯನ್ನು ಪಡೆಯಿತು. 1 ಈಸ್ ದಿ ರೈಟ್ ಆನ್ಸರ್. 12, 15, 20ರ ಲಘುತ್ತಮ ಸಾಮಾನ್ಯ ಅಪವರ್ತನ ಎಷ್ಟು? LCM 60. ಹೇಗೆ ಮಾಡೋದು? 12, 15, 20ನ್ನ ನಾವು ಒಂದು ಸಾಮಾನ್ಯ ಸಂಖ್ಯೆ ಅಂತ ಭಾಗಿಸ್ತಾ ಬಂದಾಗ ನಮಗೆ ಉತ್ತರ 60 ಬರುತ್ತೆ. 2 ಈಸ್ ದಿ ರೈಟ್ ಆನ್ಸರ್. 2, 5, 10, 17, 26. ಹಾಗಾದ್ರೆ ಮುಂದೆ ಬರುವಂಥ ಸಂಖ್ಯೆ ಎಷ್ಟು? 37. ಹೇಗೆ ಬರುತ್ತೆ 37? ಸಂಖ್ಯೆ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. 2 + 3 5, 5 + 5 10, 10 + 7 17, 17 + 9 26, 26 + 11 37. 4 is the right answer. 11 into bracket of 13 minus 2 into 5 ಇದರ ಫಲಿತಾಂಶವೇನು ಅಂತ ಕೇಳಿದ್ದಾರೆ. ಇದು ಕೂಡ ತುಂಬ ಸುಲಭವಾಗಿರುವಂಥ ಪ್ರಶ್ನೆ. ಫಲಿತಾಂಶ 33. ಹೇಗೆ ನೋಡಿ, 13 - 2 × 5. ಫಸ್ಟ್ ಇದನ್ನು ನಾವು ಬಾಡ್ಮಾಸ್ ರೂಲ್ಸ್ ಪ್ರಕಾರ ಇಲ್ಲಿ ಬ್ರಾಕೆಟ್ ಅಂತ ತಗೊಳ್ಬೇಕಾಗತ್ತೆ. 5 × 10, 13ರಲ್ಲಿ 10 ಹೋದ್ರೆ ಎಷ್ಟು? 3. 11 × 3 33. 4 is the right answer. 5 ಪೆನ್ನುಗಳ ಬೆಲೆ 75 ಆದರೆ 8 ಪೆನ್ನುಗಳ ಬೆಲೆ ಎಷ್ಟು? 120. ಹೇಗೆ ಲೆಕ್ಕ ಮಾಡಿಬಿಟ್ರೆ ಆಯ್ತಪ್ಪ. 5 ಪೆನ್ನುಗಳ ಬೆಲೆ 75 ಆದರೆ 8 ಪೆನ್ನುಗಳ ಬೆಲೆ 75 × 8 / 5 ಮಾಡಿ. ಅಲ್ಲಿಗೆ 5ರಿಂದ 75 ಭಾಗಿಸಿದ 5 15 75, 15 8 120. 3 is the right answer. ಸ್ನಾಯುಗಳ ಆಯಾಸವು ಈ ಕೆಳಗಿನ ಯಾವುದರ ಶೇಖರಣೆಯಿಂದ ಉಂಟಾಗುತ್ತದೆ? ಲ್ಯಾಕ್ಟಿಕ್ ಆಮ್ಲ. ಸ್ನಾಯುಗಳ ಆಯಾಸ ಲ್ಯಾಕ್ಟಿಕ್ ಆಮ್ಲದ ಶೇಖರಣೆಯಿಂದ ಉಂಟಾಗುತ್ತದೆ. 3 is the right answer. ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆಯಾದಾಗ ಅದಕ್ಕೆ ಆಕ್ಸಿಜನ್ನ ಕೊರತೆ ಕಂಡು ಬಂದಲ್ಲಿ ಆ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಯಾಗುತ್ತೆ. ಆಗ ಸ್ನಾಯುಗಳಲ್ಲಿ ಸೆಳೆತ ಉಂಟಾಗುತ್ತೆ. ವಲ್ಕನೀಕರಣವನ್ನ ಕಂಡುಹಿಡಿದವರು ಯಾರು? ಚಾರ್ಲ್ಸ್ ಗುಡಿಯರ್. ಚಾರ್ಲ್ಸ್ ಗುಡಿಯರ್ ಈ ವಲ್ಕನೀಕರಣವನ್ನು ಕಂಡುಹಿಡಿದಿದ್ದವು. ವಲ್ಕನೀಕರಣ ಅಂತಂದ್ರೆ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರುವಂತಹ ರಬ್ಬರ್ಗೆ ಗಂಧಕವನ್ನು ಬೆರೆಸಿ ಗಡುಸುತನವನ್ನು ಉಂಟು ಮಾಡುವಂತಹ ಕ್ರಿಯೆಗೆ ವಲ್ಕನೀಕರಣ ಅಂತೇಳಿ ಕರೀತಾರೆ. 1 ಈಸ್ ದಿ ರೈಟ್ ಆನ್ಸರ್. ಈ ಒಂದು ಗುಣವನ್ನ ಬದಲಾಯಿಸಿ ಮಾಡಿರೋದ್ರಿಂದ, ಅಂದ್ರೆ ರಬ್ಬರ್ನ ಗುಣವನ್ನು ಬದಲಾಯಿಸಿ ಗಡುಸುತನವನ್ನು ಉಂಟು ಮಾಡಿರೋದ್ರಿಂದನೇ ನಾವು ಅನೇಕ ಉಪಯೋಗಗಳನ್ನ ಈಗ ರಬ್ಬರ್ನಿಂದ ನೋಡ್ತಾ ಇದ್ದೀವಿ.